ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಏನೋ ಪಾರ್ಟಿ ಒಳಗೆ ಆಗ್ತಾ ಇದೆಯಾ? ಯಾಕಂದ್ರೆ ನಿಮ್ಮ ಸಮುದಾಯದವರು ಮಾತಾಡ್ತಿಲ್ಲ ಸರ್, ರಿಜ್ವಾನ್ ಅವರು, ಸಲೀಂ ಅಹಮದ್ ಅವರು, ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ. ಯಾರು ಹಾಕಿದ್ದಾರೆ ಹೇಳ್ಬೇಕಾರೆ, ಹೆಸರು ಸಮೇತ ಹೇಳ್ಬೇಕಾರೆ. ಈಗ ನೀವು ಕೇಳಿದ್ರಿ ಜಬ್ಬಾರು, ಸಲೀಂ ಅಹಮದ್, ನಸೀರ್ ಅಹಮದ್, ನಾನು ಹೇಳ್ತೀನಿ ಯಾರಂತ ಹೇಳ್ಬೇಕಾನೆ. ಈಗ ನನಗೆ ಹೈಕಮಾಂಡ್ನಿಂದ ಸ್ಟಾರ್ ಕ್ಯಾಂಪೇನರ್ ಆಗಿದೆ, ಕೇರಳ ಜವಾಬ್ದಾರಿ ಹಾಕಿದ್ರು. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಸಭೆ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೆಯಲ್ಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೇ ಪ್ರೆಸ್ಸಲ್ಲೂ ಹೇಳಿದೆ ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ. ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ. ನನಗೆ ಹೇಳಿ ಅಂದರೆ 7ನೇ ತಾರೀಕು ಕಟ್ಟಿದ್ರೆ ತಿರ್ಗಾ 7ನೇ ತಾರೀಕು ಹೋಗ್ತಾ ಇದ್ದೀನಿ. ಇಲ್ಲ ಅಗತ್ಯ ಇದೆ ಬರೇ ಬಂದು ನೀವು ಒಂದು ರೋಡ್ ಶೋ ಮಾಡಿ, ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದ್ರು. ನಾನು ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇವತ್ತು, ನೀವು 7ನೇ ತಾರೀಕು ಅಗತ್ಯ ಇದೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆಕ್ಟ್ರೆ ನಾನು ಬರ್ತಾ ಇದ್ದೇನೆ. ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆದ್ದೇ ಸರ್. ಜಬ್ಬಾರ್ ಅವರು ಹೇಳಿದ್ರು ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಮಾತಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲೇ ಕೂತ್ಕೊಂಡು ಸಮುದಾಯದ ವಿರುದ್ಧ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮುದಾಯದವರೇ ಅವರ ಹಿಂದೆ ಕಾಣದ ಕೈಗಳಿದಾವೆ, ಮಂತ್ರಿಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಸಹಜ ಮಂತ್ರಿ ಆಗೋಕ್ಕೆ ಯಾರು ಆಸೆ, ಎಲ್ಲರಿಗೂ ಮಂತ್ರಿ ಆಗೋದು ಅದು ಸಹಜ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡಬಾರ್ದು, ಮಾಡೋದು ತಪ್ಪಂತ ನಾವೆಲ್ಲ ಮಾಡೋದು ತಪ್ಪು. ಈಗ ನಾನು ಮಂತ್ರಿ ಆಗಬೇಕು ನನಗೆ ಆಸೆ ಇಲ್ಲ, ಮಂತ್ರಿ ಆಗಿದ್ದೀನಿ. ಈಗ ಮಂತ್ರಿ ಆಗಬೇಕಂತ ನನಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಆಗಲಿ ಸಂತೋಷ ಅವರು. ಈಗ ಅವ್ರು ಯಾರಿಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅದನ್ನು. ಈಗ ಲೋಕಲ್ ಲೀಡರ್ಸ್ ಯಾರಿಗೆ ಹೇಳಿದೆ ಡೈರೆಕ್ಟ್ ಹೆಸರು ಅಂತೂ ಯಾರ್ದು ಹೇಳಿಲ್ಲ. ಅವರು ಹೆಸರು ಹೇಳ್ಬೇಕಲ್ಲ, ಇಂಥವ್ರು ಮಾಡಿದ್ದಾರೆ. ಈಗ ನನ್ನ ಕೆಲಸ ನಾನು ನಿಭಾಯಿಸಿದ್ದಾನೆ. ದಾವಣಗೆರೆ ಹೋಗಿದ್ದೀನಿ ತಾನೆ. ಈಗ ದಾವಣಗೆರೆ 5ನೇ ತಾರೀಕು, ನನಗೆ 5ನೇ ತಾರೀಕು ಕೇರಳದಲ್ಲಿ, ಆ್ಯಕ್ಚುಲಿ 7ನೇ ತಾರೀಕು ಕೇರಳ ಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ರು, ಸಮೀರ್ ಅವರು 5ನೇ ತಾರೀಕು ಬರ್ತಾರೆ ದಾವಣಗೆರೆ, 6-7 ಬಾಗಲಕೋಟೆ ಮಾಡ್ತಾರಂತ. ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗಲೇಬೇಕಂತ ಅವ್ರ ಪರ್ಮಿಷನ್ ತೊಗೊಂಡು ಬಂದೆ. ನಾನು ದಾವಣಗೆರೆನೂ ಮಾಡಿದ್ದೀನಿ, ಬಾಗಲಕೋಟೆನೂ ಮಾಡಿಲ್ಲ. ಜಮೀರ್ ವಿರುದ್ಧ ಕೂಡ ಷಡ್ಯಂತ್ರ ನಡೀತಾ ಇದೆ ಸರ್. ಯಾಕಂದ್ರೆ ಪ್ರತಿ ಸಾರಿ ಅಧಿಕಾರದಲ್ಲಿದ್ದಾಗ ಜಮೀರ್ ಸಚಿವರಾಗ್ತಾರೆ, ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಈ ಥರದ ಆರೋಪ ಮಾಡಿದ್ರೆ ನಮಗೆಲ್ಲ ಅವಕಾಶ ಸಿಗ್ಬೋದು ಅಂತ ಷಡ್ಯಂತ್ರ ನಡೀತಾ ಇದೆ. ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವ್ರ ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ.